ನಿಜವಾಗ್ಲೂ ಬಹಳ ನಂಗೆ ತುಂಬ ಸಂತೋಷ ಆಯಿತು. ನಮಸ್ಕಾರ, ನಾನು ಪಾರ್ಥ ಮತ್ತು ನನ್ನ ವೈಫ್ ಚಂದ್ರಿಕಾ ಮೈಸೂರಿನಿಂದ. ಅಡಿಗಾಸಲ್ಲಿ ಮೊದಲನೇ ಬಾರಿ ನಾವು ಪ್ರಯಾಣ ಮಾಡ್ತಿರೋದು, ಮುಗಿಸ್ತಾ ಇದ್ದೀವಿ. ಆದರೆ ನನಗಿದು ಯಾತ್ರೆ ಅನ್ನಿಸ್ತಿಲ್ಲ. ಮನೇಲೇ ಇದ್ಕೊಂಡು ವರ್ಚುವಲ್ ಸೀನ್ರಿ ಮಾಡ್ತೀವಲ್ಲ ಆ ಥರ ಆಗ್ತಿದೆ. ಯಾಕೆಂದರೆ ಯಾವುದಕ್ಕೂ ಕೊರತೆ ಆಗಿಲ್ಲ. ತಿಂಡಿ ಆಗಲಿ, ಊಟ ಆಗಲಿ, ಮತ್ತು ನೀವು ಒಂದು ಕಡೆ ಮನೆ ಕೊಡೋದಕ್ಕೆ ಒಂದು ವಸತಿ ಬಿಟ್ಟರೆ ಹೋಮ್ಲಿ ಅಟ್ಮಾಸ್ಫಿಯರ್. ಎರಡನೇದಾಗಿ ನಮ್ಮ ಅನ್ನಪೂರ್ಣೇಶ್ವರಿ ಸೆಕ್ಷನ್ ಇದೆಯಲ್ಲ, ಅವರಿಗೆ ತುಂಬ ತೊಂದರೆಗಳು. ಯಾಕೆ ಪ್ರತಿ ಬಾರಿನೂ 3 ಹೊತ್ತು ನಮ್ಮ ಮನೆಯಲ್ಲೂ 3 ಹೊತ್ತು ಬೇರೆ ಬೇರೆ ಥರ ಮಾಡ್ಕೊಂಡು ತಿನ್ನೋದು ಕಷ್ಟ. ಅಂಥದ್ರಲ್ಲಿ 3 ಹೊತ್ತು ಬೇರೆ ಬೇರೆ ಮಾಡಿ ನಮಗೆ ಬಿಡಿಸಿ, ಮತ್ತು ಈ ಯಾತ್ರೆ ಸಕ್ಸಸ್ ಆಗೋಕ್ಕೆ ಮೇಜರ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್. ಇನ್ನು ಎರಡನೇದಾಗಿ ನಮ್ಮ ಪೈಲಟ್, ಈ ಬಸ್ನ ಪೈಲಟ್ ಇದ್ದಾರಲ್ಲ, ಅವ್ರಿಗೂ ಅಷ್ಟೇ ಎಲ್ಲೂ ಕೂಡ ತಪ್ಪು ಮಾಡದೆ ಒಂದೇ ಲೆವೆಲಲ್ಲಿ. ಯಾಕೆ ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಟ್ರಾನ್ಸ್ಪೋರ್ಟ್ ಫ್ಯಾಮಿಲಿ, ನಮ್ಮಲ್ಲಿ 23 ಬಸ್ ಇದೆ ನಮ್ಮ ಫ್ಯಾಮಿಲಿನಲ್ಲಿ. ಸೊ ಇನ್ನೂ ತಪ್ಪು ಮಾಡದೆ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಥರ್ಡ್ ಒನ್ ನಮ್ಮ ಯೋಗಿ ಆದಿತ್ಯನಾಥ್ ಈಸ್ ಅ ಫಿಟ್ ಫಾರ್ ದ ಮ್ಯಾನೇಜರ್. ಅವ್ರು ಏನು ಡೆಸ್ಟಿನೇಷನ್ ಇದೆಯಾ ಅದಕ್ಕೆ ಫಿಟ್ ಆಗಿದ್ದಾರೆ. ಯಾರು ಏನು ಹೇಳಿದ್ರು ಕೋಪಾಗಿ ಹೇಳಿದ್ರು, ಮತ್ತು ಎಲ್ಲೇ ತೊಂದರೆ ಅದನ್ನು ತೋರಿಸ್ಕೊಳ್ವೆ ಎಲ್ರಿಗೂ ಕೋಪರೇಟ್ ಮಾಡಿಕೊಂಡು ಟೈಮ್ ಮೇಂಟೈನ್ ಮಾಡಿಕೊಂಡು ಯಾತ್ರೆ ಮುಗಿಸ್ತಾ ಇದ್ವಿ. ಬಟ್ ಇದು ಹೋಮ್ಲಿ ಅಟ್ಮಾಸ್ಫಿಯರ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಆಲ್.